ಸಂಕ್ಷಿಪ್ತ ಶ್ರೀ ಶಿವಪುರಾಣ. ಸತಿಯ ಪ್ರಶ್ನೆಯ ಉತ್ತರವಾಗಿ ಭಗವಾನ್ ಶಿವನಿಂದ ಜ್ಞಾನ ಹಾಗೂ ನವಧಾ ಭಕ್ತಿಯ ಸ್ವರೂಪದ ವಿವೇಚನೆ. ಕೈಲಾಸ ಹಾಗೂ ಹಿಮಾಲಯ ಪರ್ವತದಲ್ಲಿ ಶ್ರೀ ಶಿವ ಮತ್ತು ಸತಿಯ ವಿವಿಧ ವಿಹಾರಗಳನ್ನು ವಿಸ್ತಾರಪೂರ್ವಕ ವರ್ಣಿಸಿದ ಬಳಿಕ ಬ್ರಹ್ಮದೇವರು ಹೇಳಿದರು, ಮುನಿಯೇ, ಒಂದು ದಿನ ಸತೀ ದೇವಿಯು ಏಕಾಂತದಲ್ಲಿ ಭಗವಾನ್ ಶಂಕರನನ್ನು ಸಂಧಿಸಿ ಅವನಿಗೆ ಭಕ್ತಿಯಿಂದ ಪ್ರಣಾಮ ಮಾಡಿ ಎರಡೂ ಕೈಗಳನ್ನು ಜೋಡಿಸಿಕೊಂಡು ನಿಂತುಕೊಂಡಳು. ಪ್ರಭು ಶಂಕರನು ಪೂರ್ಣವಾಗಿ ಪ್ರಸನ್ನನಾಗಿರುವನೆಂದು ತಿಳಿದು ನಮಸ್ಕರಿಸಿ ವಿನೀತ ಭಾವದಿಂದ ನಿಂತಿರುವ ದಕ್ಷಕುಮಾರಿ ಸತಿಯು ಭಕ್ತಿ ಭಾವದಿಂದ ಅಂಜಲಿ ಬದ್ಧಳಾಗಿ ಇಂತೆಂದಳು. ಸತಿಯು ಹೇಳಿದಳು, ದೇವದೇವ ಮಹಾದೇವನೇ, ಕರುಣಾಸಾಗರ ಪ್ರಭೋ, ದೀನೋದ್ಧಾರ ಪರಾಯಣನೇ, ಮಹಾಯೋಗಿಯೇ, ನನ್ನ ಮೇಲೆ ಕೃಪೆ ಮಾಡು. ನೀನು ಪರಮ ಪುರುಷನಾಗಿದ್ದು ಎಲ್ಲರ ಸ್ವಾಮಿಯಾಗಿರುವೆ. ರಜೋಗುಣ, ಸತ್ವಗುಣ, ತಮೋಗುಣಗಳಿಂದ ಅತೀತನಾಗಿರುವೆ. ನಿರ್ಗುಣನೂ ಸಗುಣನೂ ಆಗಿರುವೆ. ಎಲ್ಲರ ಸಾಕ್ಷಿಯೂ ನಿರ್ವಿಕಾರನೂ ಪ್ರಭುವು ಆಗಿರುವೆ. ಹರನೇ, ನಿನ್ನ ಕಾಮಿನಿಯೂ ನಿನ್ನೊಂದಿಗೆ ಸುಂದರ ವಿಹರಿಸುವವಳು, ನಿನ್ನ ಪ್ರಿಯೆಯೂ ಆದ ನಾನು ಧನ್ಯಳು. ಸ್ವಾಮಿಯೇ, ನೀನು ನಿನ್ನ ಭಕ್ತ ವತ್ಸಲತೆಯಿಂದಲೇ ಪ್ರೇರಿತರಾಗಿ ನನಗೆ ಪತಿಯಾಗಿರುವೆ. ನಾಥ, ನಾನು ಬಹಳ ವರ್ಷಗಳವರೆಗೆ ನಿನ್ನೊಂದಿಗೆ ವಿಹರಿಸಿರುವೆನು. ಮಹೇಶನೇ, ಇದರಿಂದ ನಾನು ಬಹಳ ಸಂತುಷ್ಟಳಾಗಿರುವೆ ಹಾಗೂ ಈಗ ನನ್ನ ಮನಸ್ಸು ಅದರಿಂದ ಹಿಮ್ಮೆಟ್ಟಿರುವುದು. ದೇವೇಶ್ವರ ಹರನೇ, ಈಗ ನಾನು ಯಾವುದು ನಿರತಿಶಯ ಸುಖವನ್ನು ಕರುಣಿಸುವುದೋ, ಯಾವುದರ ಮೂಲಕ ಜೀವನು ಸಂಸಾರ ದುಃಖದಿಂದ ಆಯಾಸವಿಲ್ಲದೆ ಉದ್ಧಾರನಾಗುವನೋ ಅಂತಹ ಪರಮ ತತ್ವದ ಜ್ಞಾನವನ್ನು ಪಡೆಯಲು ಬಯಸುತ್ತಿರುವೆನು. ಸ್ವಾಮಿ, ಯಾವ ಕರ್ಮದ ಅನುಷ್ಠಾನ ಮಾಡಿ ವಿಷಯೀ ಜೀವನೂ ಕೂಡ ಪರಮ ಪದವನ್ನು ಪಡೆದುಕೊಳ್ಳುವನೋ ಹಾಗೂ ಸಂಸಾರ ಬಂಧನದಲ್ಲಿ ಬೀಳಲಾರನೋ ಅದನ್ನು ನೀವು ನನ್ನ ಮೇಲೆ ಕೃಪೆ ಮಾಡಿ ತಿಳಿಸಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಹೀಗೆ ಆದಿಶಕ್ತಿ ಮಹೇಶ್ವರಿ ಸತಿಯು ಕೇವಲ ಜೀವರ ಉದ್ಧಾರಕ್ಕಾಗಿ ಉತ್ತಮ ಭಕ್ತಿ ಭಾವದೊಂದಿಗೆ ಭಗವಾನ್ ಶಂಕರನಲ್ಲಿ ಪ್ರಶ್ನಿಸಿದಾಗ ಆಕೆಯ ಪ್ರಶ್ನೆಯನ್ನು ಕೇಳಿ ಸ್ವೇಚ್ಛೆಯಿಂದ ಶರೀರವನ್ನು ಧರಿಸುವ ಹಾಗೂ ಯೋಗದ ಮೂಲಕ ಭೋಗದಿಂದ ವಿರಕ್ತ ಚಿತ್ತವುಳ್ಳ ಸ್ವಾಮಿ ಶಿವನು ಅತ್ಯಂತ ಪ್ರಸನ್ನನಾಗಿ ಸತಿಯಲ್ಲಿ ಹೀಗೆ ನುಡಿದನು. ಶಿವನು ಹೇಳುತ್ತಾನೆ, ದೇವಿ ದಕ್ಷನಂದಿನಿಯೇ, ಮಹೇಶ್ವರಿಯೇ, ವಾಸನಾಬದ್ಧ ಜೀವಿಯು ತತ್ಕಾಲದಲ್ಲಿ ಮುಕ್ತನಾಗಬಲ್ಲ ಪರಮ ತತ್ವವನ್ನು ನಾನು ವರ್ಣಿಸುವೆನು. ಕೇಳು. ಪರಮೇಶ್ವರಿಯೇ, ನೀನು ವಿಜ್ಞಾನವನ್ನು ಪರಮ ತತ್ವವೆಂದು ತಿಳಿ. ವಿಜ್ಞಾನದ ಉದಯವಾಗುತ್ತಲೇ ನಾನು ಬ್ರಹ್ಮನಾಗಿದ್ದೇನೆ ಎಂಬ ನಿಶ್ಚಯವು ದೃಢವಾಗುತ್ತದೆ. ಆ ವಿಜ್ಞಾನಿ ಪುರುಷನಲ್ಲಿ ಬ್ರಹ್ಮನಲ್ಲದೆ ಇತರ ಯಾವುದೇ ವಸ್ತುವಿನ ಸ್ಮರಣೆ ಇರುವುದಿಲ್ಲ ಹಾಗೂ ಬುದ್ಧಿಯು ಸರ್ವಥಾ ಶುದ್ಧವಾಗುತ್ತದೆ. ಪ್ರಿಯೇ, ಆ ವಿಜ್ಞಾನವು ದುರ್ಲಭವಾಗಿದೆ. ಈ ಮೂರು ಲೋಕದಲ್ಲಿ ಅದನ್ನು ತಿಳಿದವನು ವಿರಳನೇ ಆಗಿರುವನು. ಅದು ಸದಾಕಾಲ ನನ್ನದೇ ಸ್ವರೂಪವಾಗಿದ್ದು ಸಾಕ್ಷಾತ್ ಪರಾತ್ಪರ ಬ್ರಹ್ಮವೇ ಆಗಿದೆ. ಆ ವಿಜ್ಞಾನದ ತಾಯಿಯು ಭೋಗ ಮತ್ತು ಮೋಕ್ಷರೂಪವಾದ ಫಲವನ್ನು ಕೊಡುವಂತಹ ನನ್ನ ಭಕ್ತಿಯೇ ಆಗಿದೆ. ಅದು ನನ್ನ ಕೃಪೆಯಿಂದ ಸುಲಭವಾಗುತ್ತದೆ. ಭಕ್ತಿಯು ನವವಿಧವೆಂದು ಹೇಳಲಾಗಿದೆ. ಸತಿಯೇ, ಭಕ್ತಿ ಮತ್ತು ಜ್ಞಾನದಲ್ಲಿ ಯಾವುದೇ ಭೇದವಿಲ್ಲ. ಭಕ್ತ ಮತ್ತು ಜ್ಞಾನಿ ಇಬ್ಬರಿಗೂ ಸದಾ ಸುಖವು ಪ್ರಾಪ್ತವಾಗುತ್ತದೆ. ಭಕ್ತಿಯ ವಿರೋಧಿಯಾದವನಿಗೆ ಜ್ಞಾನದ ಪ್ರಾಪ್ತಿಯಾಗುವುದಿಲ್ಲ. ದೇವಿ, ನಾನು ಸದಾ ಭಕ್ತನ ಅಧೀನನಾಗಿರುತ್ತೇನೆ ಹಾಗೂ ಭಕ್ತಿಯ ಪ್ರಭಾವದಿಂದ ಜಾತಿಹೀನ ನೀಚ ಮನುಷ್ಯರ ಮನೆಗಳಿಗೂ ಹೋಗುತ್ತೇನೆ. ಇದರಲ್ಲಿ ಸಂಶಯವೇ ಇಲ್ಲ. ಭಕ್ತೋ ಜ್ಞಾನೇನ ಭೇದೋ ಹಿ ತತ್ಕರ್ತೃ ಸರ್ವದಾ ಸುಖಂ ವಿಜ್ಞಾನಂ ನ ಭವತ್ಯೇವ ಸತಿ ಭಕ್ತಿ ವಿರೋಧಿನಃ ಭಕ್ತಾಧೀನಃ ಸದಾಹಂ ವೈ ತತ್ ಪ್ರಭಾವಾತ್ ಗೃಹೇಷ್ವಪಿ ನೀಚಾನಾಂ ಜಾತಿಹೀನಾನಾಂ ಯಾಮಿ ದೇವಿನ ಸಂಶಯಃ. ಸತಿ, ಆ ಭಕ್ತಿಯು ಸಗುಣ ಮತ್ತು ನಿರ್ಗುಣವೆಂಬ ಎರಡು ಪ್ರಕಾರದಾಗಿದೆ. ಅದು ವೈಧಿ ಅಂದರೆ ಶಾಸ್ತ್ರವಿಧಿಯಿಂದ ಪ್ರೇರಿತವಾದ ಮತ್ತು ಸ್ವಾಭಾವಿಕಿ ಅಂದರೆ ಹೃದಯದಿಂದ ಸಹಜ ಅನುರಾಗದಿಂದ ಪ್ರೇರಿತವಾದ ಭಕ್ತಿ ಎಂದಾಗಿದೆ. ಅದು ಶ್ರೇಷ್ಠವಾಗಿದ್ದು ಇದರಿಂದ ಬೇರೆಯಾದ ಕಾಮನಾ ಮೂಲಕ ಭಕ್ತಿಯು ನಿಮ್ನ ಕೋಟಿಯದೆಂದು ತಿಳಿಯಲಾಗಿದೆ. ಹಿಂದೆ ಹೇಳಿದ ಸಗುಣ ಮತ್ತು ನಿರ್ಗುಣ ಇವೆರಡೂ ಭಕ್ತಿಗಳು ನೈಷ್ಠಿಕಿ ಮತ್ತು ಅನೈಷ್ಠಿಕಿ ಎಂಬ ಭೇದದಿಂದ ಎರಡು ಪ್ರಕಾರವಾಗುತ್ತವೆ. ನೈಷ್ಠಿಕಿ ಭಕ್ತಿಯು 6 ಪ್ರಕಾರದ್ದು ಎಂದು ತಿಳಿಯಬೇಕು.
ಅನೈಷ್ಠಿಕಿ ಒಂದೇ ಪ್ರಕಾರದ್ದು ಎಂದು ಹೇಳಲಾಗಿದೆ. ವಿದ್ವಾಂಸರು ವಿಹಿತ ಮತ್ತು ಅವಿಹಿತ ಮುಂತಾದ ಭೇದಗಳಿಂದ ಅನೇಕ ಪ್ರಕಾರದಿಂದ ತಿಳಿಯುತ್ತಾರೆ. ಈ ದ್ವಿವಿಧ ಭಕ್ತಿಗಳ ಅನೇಕ ಭೇದ ಪ್ರಭೇದವಾಗುವುದರಿಂದ ಇವುಗಳ ತತ್ವವನ್ನು ಬೇರೆಡೆ ವರ್ಣಿತವಾಗಿದೆ. ಪ್ರಿಯೆ, ಮುನಿಗಳು ಸುಗುಣ ಮತ್ತು ನಿರ್ಗುಣ ಎರಡೂ ಭಕ್ತಿಗಳ 9 ಅಂಗಗಳೆಂದು ಹೇಳಿರುವರು. ದಕ್ಷನಂದಿನಿಯೇ, ನಾನು ಆ 9 ಅಂಗಗಳನ್ನು ವರ್ಣಿಸುವೆನು, ನೀನು ಪ್ರೇಮದಿಂದ ಕೇಳು. ದೇವಿಯೇ, ಶ್ರವಣ, ಕೀರ್ತನ, ಸ್ಮರಣ, ಸೇವನ, ದಾಸ್ಯ, ಅರ್ಚನ, ಸದಾ ನನ್ನ ವಂದನೆ, ಸಖ್ಯ ಮತ್ತು ಆತ್ಮ ಸಮರ್ಪಣ ಹೀಗೆ ವಿದ್ವಾಂಸರು ಭಕ್ತಿಯ 9 ಅಂಗಗಳೆಂದು ಒಪ್ಪಿರುವರು. ಶ್ರವಣಂ ಕೀರ್ತನಂ ಚೈವ ಸ್ಮರಣಂ ಸೇವನಂ ತಥಾ ದಾಸ್ಯಂ ತಥಾರ್ಚನಂ ದೇವಿ ವಂದನಂ ಮಮ ಸರ್ವದಾ ಸಖ್ಯಮಾತ್ಮಾರ್ಪಣಂ ಚೇತಿ ನವಾಂಗಾನಿ ವಿದುರ್ಬುಧ. ಶಿವೆ, ಭಕ್ತಿಯ ಉಪಾಂಗಗಳು ಅನೇಕ ರೀತಿಯಿಂದ ಹೇಳಲಾಗಿದೆ. ದೇವಿ, ಈಗ ನನ್ನ ಭಕ್ತಿಯ ಹಿಂದೆ ಹೇಳಿದ 9 ಅಂಗಗಳ ಬೇರೆ ಬೇರೆ ಲಕ್ಷಣಗಳನ್ನು ನೀನು ಮನಸ್ಸಿಟ್ಟು ಕೇಳು. ಆ ಲಕ್ಷಣಗಳು ಭೋಗ ಮತ್ತು ಮೋಕ್ಷಗಳನ್ನು ಕರುಣಿಸುವಂತಹುದು. ಸ್ಥಿರ ಆಸನದಲ್ಲಿ ಕುಳಿತು ತನು ಮನಗಳಿಂದ ನನ್ನ ಕಥಾ ಕೀರ್ತನಾದಿಗಳನ್ನು ನಿತ್ಯವೂ ಸಮ್ಮಾನಪೂರ್ವಕ ಪ್ರಸನ್ನತೆಯಿಂದ ತನ್ನ ಕರ್ಣಪುಟಗಳಿಂದ ಅದರ ಅಮೃತೋಪಮಯ ರಸವನ್ನು ಪಾನ ಮಾಡುವ, ಅಂದರೆ ಶ್ರವಣಿಸುವ ಸಾಧನೆಯನ್ನು ಶ್ರವಣವೆಂದು ಹೇಳುತ್ತಾರೆ. ಹೃದಯ ಆಕಾಶದಲ್ಲಿ ನನ್ನ ದಿವ್ಯ ಜನ್ಮ ಕರ್ಮಗಳನ್ನು ಚಿಂತಿಸುತ್ತಾ ಪ್ರೇಮದಿಂದ ವಾಣಿಯ ಮೂಲಕ ಅದನ್ನು ಉಚ್ಚ ಸ್ವರದಿಂದ ಉಚ್ಚರಿಸುವ ಈ ಭಜನ ಸಾಧನೆಯನ್ನು ಕೀರ್ತನೆ ಎಂದು ಹೇಳುತ್ತಾರೆ. ದೇವಿ, ಮಹೇಶ್ವರನಾದ ನನ್ನನ್ನು ನಿತ್ಯವೂ ಸದಾ ಸರ್ವತ್ರ ವ್ಯಾಪನೆಂದು ತಿಳಿದು ಪ್ರಪಂಚದಲ್ಲಿ ನಿರಂತರ ನಿರ್ಭಯನಾಗಿ ಇರುವುದನ್ನೇ ಸ್ಮರಣವೆಂದು ಹೇಳಲಾಗಿದೆ. ಅರುಣೋದಯದಿಂದ ಹಿಡಿದು ಎಲ್ಲ ಸಮಯದಲ್ಲಿ ಸೇವ್ಯನ ಅನುಕೂಲತೆಯನ್ನು ಧ್ಯಾನದಲ್ಲಿರಿಸುತ್ತಾ ಹೃದಯ ಮತ್ತು ಇಂದ್ರಿಯಗಳಿಂದ ನಿರಂತರ ಮಾಡಲಾಗುವ ಸೇವೆಯನ್ನೇ ಸೇವನಾ ಎಂಬ ಭಕ್ತಿಯಾಗಿದೆ. ತನ್ನನ್ನು ಪ್ರಭುವಿನ ಕಿಂಕರನೆಂದು ತಿಳಿದು ಹೃದಯಾಮೃತದ ಭೋಗದಿಂದ ಸದಾ ಸ್ವಾಮಿಯ ಪ್ರಿಯವನ್ನು ಸಂಪಾದಿಸುವುದೇ ದಾಸ್ಯವೆಂದು ಹೇಳಲಾಗಿದೆ. ತನ್ನ ಧನ ವೈಭವಕ್ಕನುಸಾರ ಶಾಸ್ತ್ರೀಯ ವಿಧಿಯಿಂದ ಪರಮಾತ್ಮನಾದ ನನಗೆ ಸದಾಕಾಲ ಪಾದ್ಯಾದಿ 16 ಉಪಚಾರಗಳನ್ನು ಸಮರ್ಪಿಸುವುದನ್ನು ಅರ್ಚನೆ ಎಂದು ಹೇಳುತ್ತಾರೆ. ಮನಸ್ಸಿನಿಂದ ಧ್ಯಾನ ಮತ್ತು ವಾಣಿಯಿಂದ ವಂದನಾತ್ಮಕ ಮಂತ್ರಗಳನ್ನು ಉಚ್ಚರಿಸುತ್ತಾ 8 ಅಂಗಗಳಿಂದ ನೆಲವನ್ನು ಮುಟ್ಟಿ ಇಷ್ಟದೇವನಿಗೆ ನಮಸ್ಕಾರ ಮಾಡುವುದನ್ನು ವಂದನೆ ಎಂದು ಹೇಳುವರು. ಈಶ್ವರನು ಮಂಗಲ ಅಥವಾ ಅಮಂಗಲ ಏನನ್ನೂ ಮಾಡಿದರೂ ಅದೆಲ್ಲವೂ ನನ್ನ ಮಂಗಳಕ್ಕಾಗಿಯೇ ಇದೆ. ಇಂಥ ದೃಢ ವಿಶ್ವಾಸವಿರುವುದು ಸಖ್ಯ ಭಕ್ತಿಯ ಲಕ್ಷಣವಾಗಿದೆ. ಮಂಗಲಾಮಂಗಲಂ ಯದ್ ಯತ್ ಕರೋತೀತೀಶ್ವರೋ ಹಿಮೆ ಸರ್ವಂ ತನ್ಮಂಗಲಾಯೇತಿ ವಿಶ್ವಾಸ ಸಖ್ಯ ಲಕ್ಷಣಂ. ತನ್ನದೆಂದು ಹೇಳಲಾಗುವ ದೇಹಾದಿ ಎಲ್ಲ ವಸ್ತುಗಳನ್ನು ಭಗವಂತನ ಪ್ರಸನ್ನತೆಗಾಗಿ ಅವನಿಗೆ ಸಮರ್ಪಿಸಿ ತನ್ನ ನಿರ್ವಾಹಕ್ಕಾಗಿಯೂ ಏನನ್ನೂ ಉಳಿಸದಿರುವುದು ಅಥವಾ ನಿರ್ವಾಹದ ಚಿಂತನೆಯಿಂದಲೂ ರಹಿತನಾಗಿರುವುದೇ ಆತ್ಮ ಸಮರ್ಪಣ ಎಂದು ಹೇಳಲಾಗಿದೆ. ಇವು ನನ್ನ ಭಕ್ತಿಯ 9 ಅಂಗಗಳಾಗಿವೆ. ಇವು ಭೋಗ ಮತ್ತು ಮೋಕ್ಷಗಳನ್ನು ಕರುಣಿಸುವಂತಹವು. ಇವುಗಳಿಂದ ಜ್ಞಾನದ ಪ್ರಾಕಟ್ಯವಾಗುತ್ತದೆ ಹಾಗೂ ಇವೆಲ್ಲ ಸಾಧನೆಗಳು ನನಗೆ ಅತ್ಯಂತ ಪ್ರಿಯವಾಗಿದೆ. ಬಿಲ್ವಾದಿ ಸೇವನೆಯೇ ಮುಂತಾದ ನನ್ನ ಭಕ್ತಿಯ ಅನೇಕ ಉಪಾಂಗಗಳನ್ನು ಹೇಳಲಾಗಿದೆ. ಇವುಗಳನ್ನು ವಿಚಾರದಿಂದ ತಿಳಿದುಕೊಳ್ಳಬೇಕು. ಪ್ರಿಯೆ, ಹೀಗೆ ನನ್ನ ಸಾಂಗೋಪಾಂಗ ಭಕ್ತಿಯು ಎಲ್ಲಕ್ಕಿಂತ ಉತ್ತಮವಾಗಿದೆ. ಇದು ಜ್ಞಾನ ವೈರಾಗ್ಯಗಳ ಜನನಿಯಾಗಿದ್ದು ಮುಕ್ತಿಯು ಭಕ್ತಿಯ ದಾಸಿಯಾಗಿರುವಳು. ಇದು ಎಲ್ಲ ಸಾಧನೆಗಳಿಂದ ಸದಾ ಮೇಲ್ಮಟ್ಟದಲ್ಲಿ ವಿರಾಜಿಸುತ್ತಿದೆ. ಇದರಿಂದ ಸಂಪೂರ್ಣ ಕರ್ಮಗಳ ಫಲವು ಪ್ರಾಪ್ತವಾಗುತ್ತದೆ. ಈ ಭಕ್ತಿಯು ನನಗೆ ಸದಾ ನಿನ್ನಂತೆಯೇ ಪ್ರಿಯವಾಗಿದೆ. ಯಾರ ಚಿತ್ತದಲ್ಲಿ ನಿತ್ಯ ನಿರಂತರವೂ ಈ ಭಕ್ತಿಯು ವಾಸಿಸುವಳೋ ಆ ಸಾಧಕನು ನನಗೆ ಅತ್ಯಂತ ಪ್ರಿಯನಾಗಿರುವನು. ದೇವೇಶ್ವರಿಯೇ, 3 ಲೋಕಗಳಲ್ಲಿ ಮತ್ತು 4 ಯುಗಗಳಲ್ಲಿ ಭಕ್ತಿಗೆ ಸಮಾನವಾದ ಇನ್ನೊಂದು ಸುಖದಾಯಕ ಮಾರ್ಗವು ಯಾವುದೂ ಇಲ್ಲ. ಕಲಿಯುಗದಲ್ಲಾದರೂ ಇದು ವಿಶೇಷ ಸುಖಪ್ರದವೂ ಸುಲಭವೂ ಆಗಿದೆ. ತ್ರೈಲೋಕ್ಯೆ ಭಕ್ತಿ ಸದೃಶಃ ಪಂಥಾ ನಾಸ್ತಿ ಸುಖಾವಹ ಚತುರ್ಯುಗೇಶು ದೇವೇಶಿ ಕಲೌತು ಸುವಿಶೇಷತಃ. ದೇವಿ, ಕಲಿಯುಗದಲ್ಲಿ ಪ್ರಾಯಶಃ ಜ್ಞಾನ ಮತ್ತು ವೈರಾಗ್ಯಗಳನ್ನು ಇಚ್ಛಿಸುವವರು ಯಾರೂ ಇಲ್ಲ. ಅದಕ್ಕಾಗಿ ಅವೆರಡೂ ವೃದ್ಧ, ಉತ್ಸಾಹ ಶೂನ್ಯ ಹಾಗೂ ಜರ್ಜರಿತವಾಗಿವೆ. ಆದರೆ ಭಕ್ತಿಯು ಕಲಿಯುಗದಲ್ಲಿ ಹಾಗೂ ಇತರ ಎಲ್ಲ ಯುಗಗಳಲ್ಲಿಯೂ ಪ್ರತ್ಯಕ್ಷ ಫಲವನ್ನೀಯುವುದಾಗಿದೆ. ಭಕ್ತಿಯ ಪ್ರಭಾವದಿಂದ ನಾನು ಸದಾ ಭಕ್ತನ ವಶದಲ್ಲಿರುತ್ತೇನೆ. ಇದರಲ್ಲಿ ಸಂಶಯವೇ ಇಲ್ಲ. ಪ್ರಪಂಚದಲ್ಲಿ ಭಕ್ತಿಯುಳ್ಳ ಪುರುಷನಿಗೆ ನಾನು ಸದಾ ಸಹಾಯ ಮಾಡುತ್ತೇನೆ. ಅವನ ಎಲ್ಲ ವಿಘ್ನಗಳನ್ನು ದೂರ ಮಾಡುವೆನು. ಆ ಭಕ್ತನ ಶತ್ರುವು ನನಗೆ ದಂಡನೀಯನಾಗಿರುವನು. ಇದರಲ್ಲಿ ಸಂಶಯವೇ ಇಲ್ಲ.
ಯೋ ಭಕ್ತಿಮಾನ್ ಪುಮಾಂ ಲೋಕೆ ಸದಾಹಂ ತತ್ಸಹಾಯಕೃತ್ ವಿಘ್ನಹರ್ತ ರಿಪುಸ್ತಸ್ಯ ದಂಡ್ಯೋ ನಾತ್ರ ಚ ಸಂಶಯಃ. ದೇವಿಯೇ, ನಾನು ನನ್ನ ಭಕ್ತರ ರಕ್ಷಕನಾಗಿರುವೆನು. ಭಕ್ತನ ರಕ್ಷಣೆಗಾಗಿಯೇ ನಾನು ಕುಪಿತನಾಗಿ ನನ್ನ ನೇತ್ರಾಗ್ನಿಯಿಂದ ಕಾಲನನ್ನೂ ಕೂಡ ಸುಟ್ಟು ಬಿಟ್ಟಿರುವೆನು. ಪ್ರಿಯೆ, ಭಕ್ತನಿಗಾಗಿ ನಾನು ಹಿಂದೆ ಸೂರ್ಯನ ಮೇಲೂ ಅತ್ಯಂತ ಕ್ರುದ್ಧನಾಗಿದ್ದೆ ಹಾಗೂ ಶೂಲವನ್ನೆತ್ತಿಕೊಂಡು ನಾನು ಅವನನ್ನು ಹೊಡೆದು ಓಡಿಸಿಬಿಟ್ಟಿದ್ದೆ. ದೇವಿ, ಭಕ್ತನಿಗಾಗಿ ನಾನು ಸೈನ್ಯ ಸಹಿತ ರಾವಣನನ್ನೂ ಕೂಡ ಕ್ರೋಧದಿಂದ ತ್ಯಾಗ ಮಾಡಿದೆ ಹಾಗೂ ಅವನ ಕುರಿತು ಯಾವುದೇ ಪಕ್ಷಪಾತವನ್ನು ಮಾಡಲಿಲ್ಲ. ಸತಿಯೇ, ದೇವೇಶ್ವರಿಯೇ, ಹೆಚ್ಚು ಹೇಳುವುದರಿಂದ ಏನು ಲಾಭ? ನಾನು ಸದಾ ಕಾಲವೂ ಭಕ್ತನ ಅಧೀನದಲ್ಲಿ ಇರುತ್ತೇನೆ. ಭಕ್ತಿ ಮಾಡುವ ಪುರುಷನಿಗೆ ಅತ್ಯಂತ ವಶನಾಗಿ ಹೋಗುವೆನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಭಕ್ತನ ಮಹತ್ವವನ್ನು ಕೇಳಿ ದಕ್ಷ ಕನ್ಯೆ ಸತಿಗೆ ಬಹಳ ಹರ್ಷವಾಯಿತು. ಆಕೆಯು ಅತ್ಯಂತ ಸಂತಸದಿಂದ ಭಗವಾನ್ ಶಿವನಿಗೆ ಮನಸ್ಸಿನಲ್ಲೇ ನಮಸ್ಕರಿಸಿದಳು. ಮುನಿಯೇ, ಸತಿ ದೇವಿಯು ಪುನಃ ಭಕ್ತಿ ಕಾಂಡದ ವಿಷಯವಾಗಿ ಶಾಸ್ತ್ರದ ವಿಷಯದಲ್ಲಿ ಭಕ್ತಿಪೂರ್ವಕ ಕೇಳಿದಳು. ಲೋಕದಲ್ಲಿ ಸುಖದಾಯಕ ಹಾಗೂ ಜೀವಿಗಳ ಉದ್ಧಾರದ ಸಾಧನೆಗಳ ಪ್ರತಿಪಾದಕ ಶಾಸ್ತ್ರವು ಯಾವುದಿದೆ ಎಂಬ ಜಿಜ್ಞಾಸೆಯು ಉಂಟಾಯಿತು. ಆಕೆಯು ಯಂತ್ರ ಮಂತ್ರ ಶಾಸ್ತ್ರ, ಅವುಗಳ ಮಹಾತ್ಮ್ಯ ಹಾಗೂ ಬೇರೆ ಜೀವಿಗಳ ಉದ್ಧಾರಕ ಧರ್ಮಮಯ ಸಾಧನೆಗಳ ವಿಷಯದಲ್ಲಿ ವಿಶೇಷ ರೂಪವಾಗಿ ತಿಳಿಯುವ ಇಚ್ಛೆಯನ್ನು ಪ್ರಕಟಿಸಿದಳು. ಸತಿಯ ಈ ಪ್ರಶ್ನೆಯನ್ನು ಕೇಳಿ ಶಂಕರನಿಗೆ ಬಹಳ ಸಂತೋಷವಾಯಿತು. ಅವನು ಜೀವಿಗಳ ಉದ್ಧಾರಕ್ಕಾಗಿ ಎಲ್ಲ ಶಾಸ್ತ್ರಗಳನ್ನು ಪ್ರೇಮಪೂರ್ವಕ ವರ್ಣಿಸಿದನು. ಮಹೇಶ್ವರನು 5 ಅಂಗಗಳೊಂದಿಗೆ ತಂತ್ರಶಾಸ್ತ್ರ, ಯಂತ್ರಶಾಸ್ತ್ರ ಹಾಗೂ ಬೇರೆ ಬೇರೆ ದೇವೇಶ್ವರರ ಮಹಿಮೆಯನ್ನು ವರ್ಣಿಸಿದನು. ಮುನೀಶ್ವರನೇ, ಇತಿಹಾಸ ಕಥೆ ಸಹಿತ ಆ ದೇವತೆಗಳ ಭಕ್ತರ ಮಹಿಮೆಯನ್ನು, ವರ್ಣಾಶ್ರಮ ಧರ್ಮವನ್ನು, ರಾಜಧರ್ಮವನ್ನು ವರ್ಣಿಸಿದನು. ಪುತ್ರ ಮತ್ತು ಪತ್ನಿಯ ಧರ್ಮದ ಮಹಿಮೆಯನ್ನು, ಎಂದೂ ನಾಶವಾಗದ ವರ್ಣಾಶ್ರಮ ಧರ್ಮವನ್ನು, ಜೀವಿಗಳಿಗೆ ಸುಖ ಕೊಡುವಂತಹ ವೈದ್ಯಶಾಸ್ತ್ರವನ್ನು, ಜ್ಯೋತಿಷ್ಯ ಶಾಸ್ತ್ರವನ್ನು ವರ್ಣಿಸಿದನು. ಮಹೇಶ್ವರನು ಕೃಪೆ ಮಾಡಿ ಉತ್ತಮ ಸಾಮುದ್ರಿಕ ಶಾಸ್ತ್ರವನ್ನು ಹಾಗೂ ಇನ್ನೂ ಬಹಳಷ್ಟು ಶಾಸ್ತ್ರಗಳನ್ನು ತತ್ವತಃ ವರ್ಣಿಸಿದನು. ಹೀಗೆ ಲೋಕೋಪಕಾರವನ್ನು ಮಾಡಲಿಕ್ಕಾಗಿ ಸದ್ಗುಣ ಸಂಪನ್ನ ಶರೀರವನ್ನು ಧರಿಸುವ 3 ಲೋಕಗಳಿಗೆ ಸುಖದಾಯಕ ಸರ್ವಜ್ಞ ಶಿವೆಯರು ಹಿಮಾಲಯ ಕೈಲಾಸ ಶಿಖರದಲ್ಲಿ ಹಾಗೂ ಇತರ ಸ್ಥಾನಗಳಲ್ಲಿ ನಾನಾ ರೀತಿಯ ಲೀಲೆಗಳನ್ನು ಮಾಡುತ್ತಿದ್ದರು. ಆ ದಂಪತಿಗಳು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರಾಗಿದ್ದಾರೆ. ದಂಡಕಾರಣ್ಯದಲ್ಲಿ ಶಿವನು ಶ್ರೀರಾಮನಿಗೆ ತಲೆ ಬಾಗಿರುವುದನ್ನು ನೋಡಿ ಸತಿಯ ಮೋಹ ಹಾಗೂ ಶಿವನ ಆಜ್ಞೆಯಿಂದ ಆಕೆಯು ಶ್ರೀರಾಮನನ್ನು ಪರೀಕ್ಷಿಸಿದುದು. ನಾರದರು ಹೇಳಿದರು, ಬ್ರಹ್ಮದೇವ, ವಿಧಿಯೇ, ಪ್ರಜಾನಾಥನೇ, ಮಹಾಪ್ರಾಜ್ಞ, ದಯಾನಿಧೆ, ನೀವು ಭಗವಾನ್ ಶಂಕರ ಹಾಗೂ ಸತೀ ದೇವಿಯ ಮಂಗಲಕರ ಸುಕೀರ್ತಿಯನ್ನು ಶ್ರವಣ ಮಾಡಿಸಿದಿರಿ. ಈಗ ಪುನಃ ಪ್ರೇಮಪೂರ್ವಕ ಅವರ ಉತ್ತಮ ಕೀರ್ತಿಯನ್ನು ವರ್ಣಿಸಿರಿ. ಆ ಶಿವ ದಂಪತಿಗಳು ಅಲ್ಲಿ ಇದ್ದು ಯಾವ ಚರಿತ್ರೆಯನ್ನು ನಡೆಸಿದರು? ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಸತಿ ಮತ್ತು ಶಿವನ ಚರಿತ್ರೆಯನ್ನು ನನ್ನಿಂದ ಪ್ರೇಮದಿಂದ ನೀನು ಶ್ರವಣಿಸು. ಆ ದಂಪತಿಗಳಿಬ್ಬರು ಅಲ್ಲಿ ಲೌಕಿಕ ಗತಿಯನ್ನು ಆಶ್ರಯಿಸಿ ನಿತ್ಯ ನಿರಂತರ ಕ್ರೀಡೆ ಮಾಡುತ್ತಿದ್ದರು. ಅನಂತರ ಮಹಾದೇವಿ ಸತಿಯು ತನ್ನ ಪತಿ ಶಂಕರನ ವಿಯೋಗ ಪ್ರಾಪ್ತವಾಯಿತು ಎಂದು ಕೆಲವು ಶ್ರೇಷ್ಠ ಬುದ್ಧಿಯುಳ್ಳ ವಿದ್ವಾಂಸರು ಹೇಳಿರುವರು. ಆದರೆ ಮುನಿಯೇ, ವಾಸ್ತವವಾಗಿ ಅವರಿಬ್ಬರ ಪರಸ್ಪರ ವಿಯೋಗ ಹೇಗಾಗಬಲ್ಲದು? ಏಕೆಂದರೆ ಶಕ್ತಿ ಮತ್ತು ಶಕ್ತಿಮಾನ್ ಹಾಗೂ ಚಿತ್ಸ್ವರೂಪರಾದ ಅವರಿಬ್ಬರು ವಾಣಿ ಮತ್ತು ಅರ್ಥದಂತೆ ಒಬ್ಬರಿಗೊಬ್ಬರು ಸದಾ ಸೇರಿಕೊಂಡೇ ಇರುವರು. ಹೀಗಿದ್ದರೂ ಅವರಲ್ಲಿ ಲೀಲೆಯ ವಿಷಯದಲ್ಲಿ ರುಚಿ ಇರುವುದರಿಂದ ಅದೆಲ್ಲವೂ ಸಂಘಟಿತವಾಗಬಲ್ಲದು. ಸತಿ ಮತ್ತು ಶಿವನು ಈಶ್ವರರಾಗಿದ್ದರೂ ಲೌಕಿಕ ರೀತಿಯನ್ನು ಅನುಸರಿಸಿ ಅವರು ಮಾಡುವ ಲೀಲೆಗಳೆಲ್ಲವೂ ಸಂಭವನೀಯವಾಗಿದೆ. ದಕ್ಷ ಕನ್ಯೆ ಸತಿಯು ತನ್ನ ಪತಿಯು ತನ್ನನ್ನು ತ್ಯಜಿಸಿದನೆಂದು ನೋಡಿದಾಗ ಅವಳು ತಂದೆಯಾದ ದಕ್ಷನ ಯಜ್ಞಕ್ಕೆ ಹೋದಳು ಮತ್ತು ಅಲ್ಲಿ ಭಗವಾನ್ ಶಂಕರನ ಅನಾದರವನ್ನು ನೋಡಿ ಆಕೆಯು ತನ್ನ ಶರೀರವನ್ನು ತ್ಯಜಿಸಿದಳು. ಅದೇ ಸತಿಯು ಹಿಮವಂತನ ಮನೆಯಲ್ಲಿ ಪಾರ್ವತಿ ಎಂಬ ಹೆಸರಿನಿಂದ ಪ್ರಕಟಳಾಗಿ ಹಾಗೂ ಭಾರಿ ದೊಡ್ಡ ತಪಸ್ಸು ಮಾಡಿ ಅವಳು ವಿವಾಹದ ಮೂಲಕ ಪುನಃ ಭಗವಾನ್ ಶಿವನನ್ನು ಪಡೆದುಕೊಂಡಳು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಬ್ರಹ್ಮದೇವರ ಈ ಮಾತನ್ನು ಕೇಳಿ ನಾರದರು ವಿಧಾತನಲ್ಲಿ ಶಿವೆ ಮತ್ತು ಶಿವನ ಮಹಾನ್ ಕೀರ್ತಿಯ ವಿಷಯದಲ್ಲಿ ಹೀಗೆ ಪ್ರಶ್ನಿಸಿದರು. ನಾರದರು ಕೇಳುತ್ತಾರೆ, ವಿಷ್ಣು ಶಿಷ್ಯರಾದ ಮಹಾನುಭಾವನೆ, ವಿಧಾತನೇ, ತಾವು ನನಗೆ ಶಿವೆ ಮತ್ತು ಶಿವನ ಭಾವ ಮತ್ತು ಆಚಾರದೊಂದಿಗೆ ಸಂಬಂಧಿಸಿದ ಅವರ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿರಿ.
ಅಪ್ಪ, ಭಗವಾನ್ ಶಂಕರನು ಪ್ರಾಣಕ್ಕಿಂತಲೂ ಪ್ರಿಯಳಾದ ಧರ್ಮಪತ್ನಿ ಸತಿಯನ್ನು ಏಕೆ ತ್ಯಾಗ ಮಾಡಿದನು? ಈ ಘಟನೆಯಾದರೋ ನನಗೆ ಬಹಳ ವಿಚಿತ್ರವಾಗಿ ಕಂಡುಬರುತ್ತದೆ. ಆದ್ದರಿಂದ ಇದನ್ನು ನೀವು ಅವಶ್ಯವಾಗಿ ತಿಳಿಸಿರಿ. ಅಜನೇ, ನಿಮ್ಮ ಪುತ್ರ ದಕ್ಷನ ಯಜ್ಞದಲ್ಲಿ ಭಗವಾನ್ ಶಿವನ ಅನಾದರ ಹೇಗಾಯಿತು? ತಂದೆಯ ಯಜ್ಞಕ್ಕೆ ಹೋದ ಸತಿಯು ತನ್ನ ಶರೀರವನ್ನು ಹೇಗೆ ತ್ಯಜಿಸಿದಳು? ಅನಂತರ ಏನಾಯಿತು? ಭಗವಾನ್ ಮಹೇಶ್ವರನು ಏನು ಮಾಡಿದನು? ಇದೆಲ್ಲವನ್ನೂ ನನಗೆ ಹೇಳಿರಿ. ಇದನ್ನು ಕೇಳಲು ನನ್ನ ಮನಸ್ಸಿನಲ್ಲಿ ತುಂಬಾ ಶ್ರದ್ಧೆ ಉಂಟಾಗಿದೆ. ಬ್ರಹ್ಮದೇವರು ಹೇಳಿದರು, ನನ್ನ ಪುತ್ರರಲ್ಲಿ ಶ್ರೇಷ್ಠನಾದವನೇ, ಮಹಾಪ್ರಾಜ್ಞನೇ, ಅಯ್ಯ ನಾರದನೇ, ನೀನು ಮಹರ್ಷಿಗಳೊಂದಿಗೆ ಅತ್ಯಂತ ಪ್ರೇಮದಿಂದ ಭಗವಾನ್ ಚಂದ್ರಮೌಳಿಯ ಈ ಚರಿತ್ರೆಯನ್ನು ಕೇಳು. ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳಿಂದ ಸೇವಿತನಾದ ಪರಬ್ರಹ್ಮ ಮಹೇಶ್ವರನಿಗೆ ನಮಸ್ಕಾರ ಮಾಡಿ ನಾನು ಅವನ ಮಹಾನ್ ಅದ್ಭುತ ಚರಿತ್ರೆಯನ್ನು ವರ್ಣಿಸಲು ಪ್ರಾರಂಭಿಸುವೆನು. ಮುನಿಯೇ, ಇದೆಲ್ಲವೂ ಭಗವಾನ್ ಶಿವನ ಲೀಲೆಯಾಗಿದೆ. ಆ ಪ್ರಭುವು ಅನೇಕ ರೀತಿಯ ಲೀಲೆಯನ್ನು ಮಾಡುವ ಸ್ವತಂತ್ರನು, ನಿರ್ವಿಕಾರನೂ ಆಗಿರುವನು. ಸತಿ ದೇವಿಯೂ ಹಾಗೆಯೇ ಆಗಿದ್ದಾಳೆ. ಇಲ್ಲದಿದ್ದರೆ ಅಂತಹ ಕಾರ್ಯವನ್ನು ಮಾಡುವುದರಲ್ಲಿ ಯಾರೂ ಸಮರ್ಥರಾಗಬಲ್ಲರು. ಪರಮೇಶ್ವರ ಶಿವನೇ ಪರಬ್ರಹ್ಮ ಪರಮಾತ್ಮನಾಗಿರುವನು. ಒಮ್ಮೆ 3 ಲೋಕಗಳಲ್ಲಿ ಸಂಚರಿಸುವ ಲೀಲಾ ವಿಶಾರದ ಭಗವಾನ್ ರುದ್ರನು ಸತಿಯೊಂದಿಗೆ ನಂದಿಯನ್ನು ಏರಿ ಈ ಭೂತಲದಲ್ಲಿ ಭ್ರಮಣ ಮಾಡುತ್ತಿದ್ದನು. ತಿರುಗಾಡುತ್ತಾ ಅವನು ದಂಡಕಾರಣ್ಯಕ್ಕೆ ಬಂದನು. ಅಲ್ಲಿ ಅವನು ಲಕ್ಷ್ಮಣ ಸಹಿತ ಭಗವಾನ್ ಶ್ರೀರಾಮನನ್ನು ನೋಡಿದನು. ಆಗ ರಾವಣನು ಕಪಟತನದಿಂದ ಅಪಹರಿಸಿದ ತನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಶ್ರೀರಾಮನು ಹುಡುಕುತ್ತಿದ್ದನು. ಅವನು ಹಾ ಸೀತೆ ಎಂದು ಗಟ್ಟಿಯಾಗಿ ಕೂಗುತ್ತಾ ಅಲ್ಲಿ ಇಲ್ಲಿ ನೋಡುತ್ತಾ ಪದೇ ಪದೇ ಅಳುತ್ತಿದ್ದನು. ಅವನ ಮನಸ್ಸಿನಲ್ಲಿ ವಿರಹದ ಆವೇಶವು ಆವರಿಸಿತ್ತು. ಸೂರ್ಯವಂಶದಲ್ಲಿ ಉತ್ಪನ್ನನಾದ ವೀರಭೂಪಾಲ ದಶರಥನಂದನ ಭರತಾಗ್ರಜ ಶ್ರೀರಾಮನು ಆನಂದರಹಿತನಾಗಿ ಲಕ್ಷ್ಮಣನೊಂದಿಗೆ ವನದಲ್ಲಿ ಸಂಚರಿಸುತ್ತಿದ್ದನು. ಅವನ ಕಾಂತಿಯು ಮಂಕಾಗಿ ಹೋಗಿತ್ತು. ಆಗ ಉದಾರ ಚಿತ್ತ ಪೂರ್ಣಕಾಮ ಭಗವಾನ್ ಶಂಕರನು ಬಹಳ ಪ್ರಸನ್ನತೆಯಿಂದ ಅವನಿಗೆ ನಮಸ್ಕಾರ ಮಾಡಿದನು ಹಾಗೂ ಜಯ ಜಯಕಾರ ಮಾಡುತ್ತಾ ಬೇರೆಡೆಗೆ ಹೋದನು. ಭಕ್ತವತ್ಸಲ ಶಂಕರನು ಆ ವನದಲ್ಲಿ ಶ್ರೀರಾಮನ ಎದುರಿಗೆ ತನ್ನನ್ನು ಪ್ರಕಟಿಸಿಕೊಳ್ಳಲಿಲ್ಲ. ಮೋಹದಲ್ಲಿ ಕೆಡಹುವ ಭಗವಾನ್ ಶಿವನ ಇಂತಹ ಲೀಲೆಯನ್ನು ನೋಡಿ ಸತೀದೇವಿಗೆ ಬಹಳ ಅಚ್ಚರಿಯಾಯಿತು. ಆಕೆಯು ಶಿವನ ಮಾಯೆಯಿಂದ ಮೋಹಿತಳಾಗಿ ಅವನಲ್ಲಿ ಹೀಗೆ ಹೇಳಿದಳು. ಸತಿಯು ಹೇಳುತ್ತಾಳೆ, ದೇವ ಸರ್ವೇಶನೇ, ಪರಬ್ರಹ್ಮ ಪರಮೇಶ್ವರನೇ, ಹರಿವಿರಿಂಚಾದಿ ಎಲ್ಲ ದೇವತೆಗಳು ಸದಾ ನಿಮ್ಮ ಸೇವೆಯನ್ನೇ ಮಾಡುವರು. ನೀವು ಎಲ್ಲರಿಂದ ವಂದಿಸಿಕೊಳ್ಳಲು ಯೋಗ್ಯರಾಗಿರುವಿ. ಎಲ್ಲರೂ ನಿಮ್ಮನ್ನೇ ಸೇವಿಸುತ್ತಾ ಧ್ಯಾನಿಸುತ್ತಾ ಇರುವರು. ವೇದಾಂತ ಶಾಸ್ತ್ರದ ಮೂಲಕ ಪ್ರಯತ್ನಪೂರ್ವಕ ತಿಳಿಯಲು ಯೋಗ್ಯನಾದ ನಿರ್ವಿಕಾರ ಪರಮ ಪ್ರಭುವು ನೀವೇ ಆಗಿರುವಿರಿ. ಸ್ವಾಮಿ, ಇವರಿಬ್ಬರು ಪುರುಷರು ಯಾರು? ಇವರ ಆಕೃತಿಯು ವಿರಹ ವ್ಯಥೆಯಿಂದ ವ್ಯಾಕುಲರಾದವರಂತೆ ಕಂಡುಬರುತ್ತದೆ. ಧನುರ್ಧಾರಿ ಈ ವೀರರಿಬ್ಬರು ವನದಲ್ಲಿ ಸಂಚರಿಸುತ್ತಾ ಕ್ಲೇಶಭಾಗಿಗಳಾಗಿ ದೀನರಾಗಿರುವರು. ಇವರಲ್ಲಿ ಹಿರಿಯನ ಅಂಗಕಾಂತಿಯು ನೀಲ ಕಮಲದಂತೆ ಶ್ಯಾಮಲವಾಗಿದೆ. ಅವನನ್ನು ನೋಡಿ ಯಾವ ಕಾರಣದಿಂದ ನೀವು ಆನಂದ ಭರಿತರಾದಿರಿ? ನಿಮ್ಮ ಚಿತ್ತವು ಏಕೆ ಅತ್ಯಂತ ಪ್ರಸನ್ನವಾಯಿತು? ನೀವು ಈಗ ಭಕ್ತನಂತೆ ಏಕೆ ವಿನಮ್ರರಾದಿರಿ? ಸ್ವಾಮಿಯೇ, ಕಲ್ಯಾಣಕಾರಿ ಶಿವನೇ, ನೀವು ನನ್ನ ಸಂಶಯವನ್ನು ಕೇಳಿರಿ. ಪ್ರಭೋ, ಸೇವ್ಯ ಸ್ವಾಮಿಯು ತನ್ನ ಸೇವಕನಿಗೆ ಪ್ರಣಾಮ ಮಾಡುವುದು ಉಚಿತವಾಗಿ ಕಾಣುವುದಿಲ್ಲ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಕಲ್ಯಾಣಮಯಿ ಪರಮೇಶ್ವರಿ ಆದಿಶಕ್ತಿ ಸತೀದೇವಿಯು ಶಿವನ ಮಾಯೆಗೆ ವಶಳಾಗಿ ಭಗವಾನ್ ಶಿವನಲ್ಲಿ ಹೀಗೆ ಪ್ರಶ್ನಿಸಿದಾಗ ಸತ್ಯ ಆ ಮಾತನ್ನು ಕೇಳಿ ಲೀಲಾ ವಿಶಾರದ ಪರಮೇಶ್ವರ ಶಂಕರನು ನಗುತ್ತಾ ಆಕೆಯಲ್ಲಿ ಇಂತೆಂದನು. ಪರಮೇಶ್ವರರು ಹೇಳುತ್ತಾರೆ, ದೇವಿ, ನಾನು ಸಂತೋಷದಿಂದ ಯಥಾರ್ಥ ಮಾತನ್ನು ಹೇಳುವೆನು, ಕೇಳು. ಇದರಲ್ಲಿ ಕಪಟವಿಲ್ಲ. ವರದಾನದ ಪ್ರಭಾವದಿಂದಲೇ ನಾನು ಇವನಿಗೆ ಆದರದಿಂದ ಪ್ರಣಾಮ ಮಾಡಿದೆನು. ಪ್ರಿಯೆ, ಇವರಿಬ್ಬರೂ ಸಹೋದರರು ವೀರರಿಂದ ಸಮ್ಮಾನಿತರಾಗಿದ್ದಾರೆ. ಶ್ರೀರಾಮ ಮತ್ತು ಲಕ್ಷ್ಮಣ ಎಂದು ಇವರ ಹೆಸರು. ಇವರು ಸೂರ್ಯ ವಂಶದಲ್ಲಿ ಪ್ರಕಟರಾದವರು. ಇವರಿಬ್ಬರೂ ದಶರಥ ಮಹಾರಾಜನ ವಿದ್ವಾಂಸರಾದ ಪುತ್ರರು. ಇವರಲ್ಲಿ ಗೌರವರ್ಣದ ತಮ್ಮನಾದ ಲಕ್ಷ್ಮಣನು ಸಾಕ್ಷಾತ್ ಶೇಷನ ಅಂಶನು. ಅವನ ಅಣ್ಣನ ಹೆಸರು ಶ್ರೀರಾಮನೆಂದು. ಇವರ ರೂಪದಲ್ಲಿ ಭಗವಾನ್ ವಿಷ್ಣುವೇ ತನ್ನ ಸಂಪೂರ್ಣ ಅಂಶದಿಂದ ಪ್ರಕಟನಾಗಿರುವನು. ಉಪದ್ರವಗಳು ಇವರಿಂದ ದೂರವೇ ಇರುತ್ತವೆ. ಇವರು ಸಾಧು ಸತ್ಪುರುಷರ ರಕ್ಷಣೆಗಾಗಿ ಮತ್ತು ನಮ್ಮಂತಹ ಜನರ ಕಲ್ಯಾಣಕ್ಕಾಗಿಯೇ ಈ ಪೃಥಿವಿಯಲ್ಲಿ ಅವತರಿಸಿರುವರು. ಹೀಗೆ ಹೇಳಿ ಸೃಷ್ಟಿಕರ್ತನಾದ ಭಗವಾನ್ ಶಂಭುವು ಸುಮ್ಮನಾದನು. ಭಗವಾನ್ ಶಿವನ ಇಂತಹ ಮಾತನ್ನು ಕೇಳಿಯೂ ಸತಿಯ ಮನಸ್ಸಿನಲ್ಲಿ ವಿಶ್ವಾಸ ಉಂಟಾಗಲಿಲ್ಲ.
ಏನೇ ಇರಲಿ, ತ್ರಿಲೋಕವೆಲ್ಲವನ್ನೂ ಮೋಹದಲ್ಲಿ ಕೆಡಹುವ ಭಗವಾನ್ ಶಿವನ ಮಾಯೆಯು ತುಂಬಾ ಪ್ರಬಲವಾಗಿದೆ. ಸತಿಯ ಮನಸ್ಸಿನಲ್ಲಿ ನನ್ನ ಮಾತಿನ ಕುರಿತು ವಿಶ್ವಾಸ ಉಂಟಾಗಲಿಲ್ಲವೆಂದು ತಿಳಿದು ಲೀಲಾ ವಿಶಾರದ ಪ್ರಭು ಶಂಭುವು ಹೀಗೆ ನುಡಿದನು. ಶಿವನು ಹೇಳುತ್ತಾನೆ, ದೇವಿ, ನನ್ನ ಮಾತನ್ನು ಕೇಳು. ನಿನ್ನ ಮನಸ್ಸಿನಲ್ಲಿ ನನ್ನ ಮಾತಿನ ಕುರಿತು ವಿಶ್ವಾಸವಿಲ್ಲವಾದರೆ ನೀನು ಅಲ್ಲಿಗೆ ಹೋಗಿ ತನ್ನ ಬುದ್ಧಿಯಿಂದಲೇ ಶ್ರೀರಾಮನನ್ನು ಪರೀಕ್ಷಿಸು. ಪ್ರಿಯ ಸತಿಯೇ, ನಿನ್ನ ಮೋಹ ಅಥವಾ ಭ್ರಮೆಯು ನಾಶವಾಗುವುದನ್ನೇ ಮಾಡು. ನೀನು ಅಲ್ಲಿಗೆ ಹೋಗಿ ಪರೀಕ್ಷೆ ಮಾಡು. ಅಲ್ಲಿಯವರೆಗೆ ನಾನು ಈ ವಟವೃಕ್ಷದ ಕೆಳಗೆ ನಿಂತಿರುವೆನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಭಗವಾನ್ ಶಿವನ ಅಪ್ಪಣೆಯಿಂದ ಈಶ್ವರಿ ಸತಿಯು ಅಲ್ಲಿಗೆ ಹೋಗಿ ನಾನು ವನಚಾರಿಯಾದ ರಾಮನನ್ನು ಹೇಗೆ ಪರೀಕ್ಷಿಸಲಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ, ಸರಿ, ನಾನು ಸೀತೆಯ ರೂಪವನ್ನು ಧರಿಸಿಕೊಂಡು ರಾಮನ ಬಳಿಗೆ ಹೋಗುವೆನು. ಒಂದೊಮ್ಮೆ ರಾಮನು ಸಾಕ್ಷಾತ್ ವಿಷ್ಣುವೇ ಆಗಿದ್ದರೆ ಎಲ್ಲವನ್ನೂ ತಿಳಿದಾನು, ಇಲ್ಲವಾದರೆ ಅವನು ನನ್ನನ್ನು ಗುರುತಿಸಲಾರನು. ಹೀಗೆ ವಿಚಾರ ಮಾಡಿ ಸತಿಯು ಸೀತೆಯ ರೂಪದಿಂದ ಶ್ರೀರಾಮನನ್ನು ಪರೀಕ್ಷಿಸಲು ಅವನ ಬಳಿಗೆ ಹೋದಳು. ವಾಸ್ತವವಾಗಿ ಆಕೆಯು ಮೋಹದಲ್ಲಿ ಬಿದ್ದಿದ್ದಳು. ಸೀತೆಯ ರೂಪದಲ್ಲಿ ಸತಿಯು ಮುಂದೆ ಬಂದಿರುವುದನ್ನು ನೋಡಿ ಶಿವ ಶಿವ ಎಂದು ಜಪಿಸುತ್ತಾ ರಘುಕುಲನಂದನ ಶ್ರೀರಾಮನು ಎಲ್ಲವನ್ನೂ ತಿಳಿದುಕೊಂಡು ನಗುತ್ತಾ ಆಕೆಗೆ ನಮಸ್ಕರಿಸಿ ಹೇಳಿದನು. ಶ್ರೀರಾಮನು ಕೇಳಿದನು, ಸತೀದೇವಿಯೇ, ನಿನಗೆ ನಮಸ್ಕಾರವು. ಭಗವಾನ್ ಶಂಭುವು ಎಲ್ಲಿಗೆ ಹೋಗಿರುವನೆಂದು ಪ್ರೇಮಪೂರ್ವಕವಾಗಿ ಹೇಳು. ನೀನು ಪತಿಯನ್ನು ಬಿಟ್ಟು ಒಬ್ಬಳೇ ಈ ವನಕ್ಕೆ ಏಕೆ ಬಂದಿರುವೆ? ದೇವಿ, ನೀನು ನಿನ್ನ ರೂಪವನ್ನು ತ್ಯಜಿಸಿ ಯಾತಕ್ಕಾಗಿ ಈ ರೂಪವನ್ನು ಧರಿಸಿರುವೆ? ನನ್ನ ಮೇಲೆ ಕೃಪೆಯಿಟ್ಟು ಇದರ ಕಾರಣವನ್ನು ತಿಳಿಸು. ಶ್ರೀರಾಮಚಂದ್ರನ ಈ ಮಾತನ್ನು ಕೇಳಿ ಸತಿಯು ಆಗ ಆಶ್ಚರ್ಯಚಕಿತಳಾದಳು. ಅವಳು ಶಿವನು ಹೇಳಿದ ಮಾತನ್ನು ಸ್ಮರಿಸಿ ಅದನ್ನು ನಿಜವೆಂದು ಅರಿತು ಬಹಳ ಲಜ್ಜಿತಳಾದಳು. ಶ್ರೀರಾಮನನ್ನು ಸಾಕ್ಷಾತ್ ವಿಷ್ಣುವೆಂದು ತಿಳಿದು ತನ್ನ ರೂಪವನ್ನು ಪ್ರಕಟಿಸಿ ಮನಸ್ಸಿನಲ್ಲೇ ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಸಂತೋಷಗೊಂಡು ಸತಿಯು ಅವನಲ್ಲಿ ಇಂತೆಂದಳು, ರಘುನಂದನನೇ, ಸ್ವತಂತ್ರ ಪರಮೇಶ್ವರ ಭಗವಾನ್ ಶಿವನು ನನ್ನ ಹಾಗೂ ಅವನ ಪಾರ್ಷದರೊಂದಿಗೆ ಪೃಥ್ವಿಯಲ್ಲಿ ಸಂಚರಿಸುತ್ತಾ ಈ ವನಕ್ಕೆ ಬಂದಿದ್ದರು. ಇಲ್ಲಿ ಅವರು ಸೀತೆಯನ್ನು ಹುಡುಕುತ್ತಿರುವ ಲಕ್ಷ್ಮಣ ಸಹಿತ ನಿನ್ನನ್ನು ನೋಡಿದರು. ಆಗ ಸೀತೆಗಾಗಿ ನಿನ್ನ ಮನಸ್ಸಿನಲ್ಲಿ ಬಹಳ ಕ್ಲೇಶವಿತ್ತು ಹಾಗೂ ನೀನು ವಿರಹ ಶೋಕದಿಂದ ಪೀಡಿತನಂತೆ ಕಂಡುಬಂದೆ. ಆ ಸ್ಥಿತಿಯಲ್ಲಿ ನಿನಗೆ ವಂದಿಸಿ ಅವರು ಹೊರಟು ಹೋದರು ಮತ್ತು ಆ ವಟವೃಕ್ಷದ ಕೆಳಗೆ ಈಗಲೂ ನಿಂತಿರುವರು. ಭಗವಾನ್ ಶಿವನು ಬಹಳ ಆನಂದದಿಂದ ನಿನ್ನ ವೈಷ್ಣವ ರೂಪದ ಉತ್ತಮ ಮಹಿಮೆಯನ್ನು ಹೊಗಳುತ್ತಿದ್ದರು. ಅವರಿಗೆ ನೀನು ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಕಂಡು ಬರದಿದ್ದರೂ ನಿನ್ನ ದರ್ಶನವನ್ನು ಮಾಡುತ್ತಲೇ ಆನಂದ ತುಂದಿಲರಾದರು. ಈ ನಿರ್ಮಲ ರೂಪವನ್ನು ನೋಡುತ್ತಾ ಅವರಿಗೆ ಬಹಳ ಆನಂದ ಪ್ರಾಪ್ತವಾಯಿತು. ಈ ವಿಷಯದಲ್ಲಿ ನಾನು ಕೇಳಿದಾಗ ಭಗವಾನ್ ಶಂಭುವು ಹೇಳಿದ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಭ್ರಮೆ ಉಂಟಾಯಿತು. ಆದ್ದರಿಂದ ರಾಘವೇಂದ್ರನೇ, ನಾನು ಅವರಿಂದ ಅಪ್ಪಣೆ ಪಡೆದು ನಿನ್ನನ್ನು ಪರೀಕ್ಷಿಸಿರುವೆ. ಶ್ರೀರಾಮ, ನೀನು ಸಾಕ್ಷಾತ್ ವಿಷ್ಣುವೇ ಆಗಿರುವೆ ಎಂದು ನನಗೆ ತಿಳಿಯಿತು. ನಿನ್ನ ಸಮಗ್ರ ಪ್ರಭುತ್ವವನ್ನು ನಾನು ಕಣ್ಣುಗಳಿಂದ ನೋಡಿಕೊಂಡೆ. ಈಗ ನನ್ನ ಸಂಶಯವು ದೂರವಾಯಿತು. ಹೀಗಿದ್ದರೂ ಮಹಾಮತಿಯೇ, ನನ್ನ ಮಾತನ್ನು ಕೇಳು. ನೀನು ಭಗವಾನ್ ಶಿವನಿಗೂ ಕೂಡ ವಂದನೀಯನು ಹೇಗಾದೆ ಎಂಬುದನ್ನು ನನಗೆ ನಿಜವಾಗಿ ತಿಳಿಸು. ನನ್ನ ಮನಸ್ಸಿನಲ್ಲಿ ಇದೊಂದು ಸಂಶಯವಿದೆ. ಅದನ್ನು ತೆಗೆದುಹಾಕಿ ಶೀಘ್ರವೇ ನನಗೆ ಪೂರ್ಣ ಶಾಂತಿಯನ್ನು ಕರುಣಿಸು. ಸತಿಯ ಈ ಮಾತನ್ನು ಕೇಳಿ ಶ್ರೀರಾಮನ ಕಣ್ಣುಗಳು ಪ್ರಫುಲ್ಲಿತ ಕಮಲದಂತೆ ಅರಳಿದವು. ಅವನು ಮನಸ್ಸಿನಲ್ಲೇ ತನ್ನ ಪ್ರಭುವಾದ ಭಗವಾನ್ ಶಿವನನ್ನು ಸ್ಮರಿಸಿದನು. ಇದರಿಂದ ಅವನ ಹೃದಯದಲ್ಲಿ ಪ್ರೇಮದ ನೆರೆಯೇ ಬಂದಂತಾಯಿತು. ಮುನಿಯೇ, ಅಪ್ಪಣೆ ಇಲ್ಲದೆ ಅವನು ಸತಿಯೊಂದಿಗೆ ಭಗವಾನ್ ಶಿವನ ಬಳಿಗೆ ಹೋಗಲಿಲ್ಲ ಹಾಗೂ ಮನಸ್ಸಿನಲ್ಲಿ ಅವನ ಮಹಿಮೆಯನ್ನು ವರ್ಣಿಸುತ್ತಾ ಶ್ರೀ ರಘುನಾಥನು ಸತಿಯಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದನು.